ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ತುಂಬ ದಿನಗಳ ನಂತರ ಹಾಗೂ ತುಂಬ ಸಮಯದ ನಂತರ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಆಲ್ರೆಡಿ 9 ಗಂಟೆ ಆಗ್ತಾಯಿದೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ನಾವು ಇವಾಗ ಯಶವಂತನ ಕರ್ಕೊಂಡು ಬರೋಕ್ಕೆ ಅವ್ರ ಊರಿಗೆ ಬಂದಿದ್ದೀನಿ. ಬಟ್ ನೋಡಿ, ರೈಲ್ವೆ ಗೇಟ್ ಹಾಕಿದ್ದಾರೆ. ಸೊ ಜಸ್ಟ್ ಅವನಿಗೆ ಫೋನ್ ಮಾಡಿದೆ, ಇಲ್ಲೇ ನೀನು ಅಲ್ಲೇ ಇರು, ನಾನು ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಬನ್ನಿ ನೋಡೋಣ, ಇಲ್ಲೇ ಬರ್ತಾನ ಇಲ್ಲ ನಾವೇ ಒಳಗೆ ಹೋಗೋದ ತೋರಿಸ್ತೀನಿ. ಸೊ ಇವಾಗ ಜಸ್ಟು ನೋಡಿ, ಟ್ರೈನು ಸೌಂಡ್ ಮಾಡ್ತಾ ಇದೆ. ಟ್ರೈನು ಹೊರಡ್ತು. ತೆಗೀರಪ್ಪ, ಟೈಮ್ ಆಯಿತು. ಸೊ ಇನ್ನೂ ತೆಗ್ದಿಲ್ಲ, ಬನ್ನಿ ತೆಗಿತಾರೆ. ಇವಾಗ ತೆಗಿತಾ ಇದ್ದಾರೆ, ಜಸ್ಟ್ ಈಗ ತಾನೇ ಬಂದು. ಸೊ ಬನ್ನಿ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡೋಣ. ಜಸ್ಟ್ ನೋಡಿ, ಇವನು ಬಂದಿದ್ದಾನೆ, ಏನೋ ನೀಟಾಗಿ ರೆಡಿಯಾಗಿ ಬಂದವನೆ, ಮದುವೆ ಗಂಟು ಥರ. ಸೊ ನಾವು ಈಗ ಹೊರಟಿದ್ದೀವಿ, ಬನ್ನಿ ಅಲ್ಲಿ ಯಾರ ಮನೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಇವಾಗ ಇನ್ನೇನು ಹತ್ತತ್ರ ಇನ್ನೊಂದು ಕಿಲೋಮೀಟ್ರ್ ಅಷ್ಟು ಇದ್ದೀವಿ. ಸೊ ಈಗ ಪ್ರಜ್ವಲ್ ಬರ್ತಾ ಇದ್ದಾರಂತೆ. ಸೊ ಅವನಿಗೋಸ್ಕರ ವೆಯ್ಟಿಂಗು. ನೋಡಿ ಇಲ್ಲಿ ಯಶವಂತ ಬಂದು ನಿಂತವನೇ, ಈಗ ಬರ್ತಾ ಇದ್ದೀನಿ ಅಂತ ಹೇಳ್ತವನೆ. ಆಲ್ರೆಡಿ 10:30 ಆಗ್ತಾಯಿದೆ. ಇನ್ನು ನಾವು ಹೋಗಿ ಊಟ ಮಾಡೋದು ಯಾವಾಗ. ಸೊ ನೋಡೋಣ ಎಷ್ಟೊತ್ತು ಗಂಟೆ ಬರ್ತಾನೆ ಅಂತ ನೋಡ್ತೀನಿ. ಸೊ ಟೈಮ್ 10 ಗಂಟೆ ಆಯಿತು, 10:30 ಆಯಿತು. ಈಗ 10:45 ಆಗ್ತದೆ. ಇನ್ನೂ ಪ್ರಜ್ವಲ್ ಬಂದಿಲ್ಲ. ನೋಡಿ, ಇವನು ಇಲ್ಲಿ ಫೋನ್ ನೋಡ್ತಾ ಕೂತಿದ್ದಾನೆ. ಇವನಿಗೂ ಟೈಮ್ ಆಗ್ತಾಯಿದೆ. ನನಗೆ ತುಂಬ ಹೊಟ್ಟೆ ಆಗ್ತಾಯಿದೆ, ಇನ್ನೂ ಬಂದೇ ಇಲ್ಲ ಇವನು. ನೋಡೋಣ, ಫೋನ್ ಮಾಡಿದ್ದೀನಿ, ಬರ್ತಾಯಿದ್ದೀನಿ ಅಂತ ಒಂದೇ ಡೈಲಾಗ್ ಹೊಡಿತಾ ಇದ್ದಾನೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಇವನು ಅಂತ. ನೋಡಿ, ಈಗ ಬಂದ ಇವನು. ಟೈಮ್ ಈಗ ಎಷ್ಟಪ್ಪ ಟೈಮು ಮರಿ? ಟೈಮ್ ಎಷ್ಟು? ಮೊಬೈಲ್ ಕೊಡಿ ನಿಂದ. ಏಕೆ 10:45ಗೆ ಊಟಕ್ಕೆ ಹೋಗ್ತಾ ಇರೋದೀಗ. ಸೊ ಬನ್ನಿ, ನಾವು ಅಲ್ಲಿ ಹೋಗಿರ್ತೀವಿ. ಇವಾಗ ಊಟಕ್ಕೆ ಇವನು ಕೂತವನೆ, ಅವನು ಕೂತವನೆ, ನಾನು ಕೂತಿದ್ದೀನಿ. ಊಟದ ಮಧ್ಯದಲ್ಲಿ ಕರೆಂಟ್ ಕೂಡ ಹೊಂಟಾಯ್ತು. ಎಲ್ಲ ಕತ್ಲೆ. ಇವ್ರು ಇನ್ನೂ ಬಡಿಸ್ತಾನೇ ಅವರೇ. ಬನ್ನಿ ಬೇಗ ಬಡಿಸಿ. ಇವ್ರ ಮನೆಗೆ ನಾನು ಇವತ್ತು ಊಟಕ್ಕೆ ಇವಾಗ ತಾನೇ ಊಟ ಎಲ್ಲ ಮುಗಿಸಾಯ್ತು. ನೋಡಿ, ಇವ್ರ ಮನೆಗೆ ಊಟಕ್ಕೆ ಬಂದಿದ್ದಾಗಲೇ ತೋರಿಸಿ ನಿಮ್ಮ ಫೇಸ್ ತೋರಿಸ್ಲಿ. ಇವರು ನಮ್ಗೆ ಹೆಂಗ್ ಪರಿಚಯ ಆದ್ರು ಅಂದ್ರೆ ನಮ್ಮ ಯಶವಂತ ಹೇಳ್ತಾರೆ. ಹೇಳಪ್ಪ. ಇವ್ರು ಆಕ್ಚುಲಿ ಬಂದು ನಮ್ಮ ಸೀನಿಯರು. ಸೊ ಗಾಯ್ಸ್, ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಾವು ಇವತ್ತು ಆಲ್ರೆಡಿ ಊಟಕ್ಕೆ ಅಂತ ಬಂದಿದ್ವಿ. ಸೊ ಇವರೇ ಅವರು ಸುಚಿತ್ರ ಅಂತ ಹೇಳಿ. ಸೊ ಇವ್ರು ನಮ್ಗೆ ಹೇಗೆ ಪರಿಚಯಪ್ಪ ಅಂತ ಅಂದ್ರೆ, ಆಕ್ಚುಲಿ ಇವ್ರು ಬಂದು ನಮ್ಮ ಸೀನಿಯರ್. ಸೊ ಇವ್ರು ಸೀನಿಯರ್ ಆಗಿದ್ರು ನಾವು ಜೂನಿಯರ್. ಸೊ ನಮ್ಮ ಇವರ ಅನುಬಂಧ ಹೇಗೆ ಅಂತ ಅಂದ್ರೆ, ಸೊ ಕರೆಂಟ್ಲಿ ಇವಾಗ ಲೆಕ್ಚರಿಂಗ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಬಟ್ ಇವರು ಲೆಕ್ಚರಿಂಗ್ ಆಗಿ, ನಾವು ಇದ್ದಾಗೇನೆ ಲೆಕ್ಚರಿಂಗ್ ಆಗಿ ನಮಗೆ ಗೈಡೆನ್ಸ್ ಮಾಡ್ತಿದ್ರು. ಸೊ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ನ ಹೇಗೆ ಫೇಸ್ ಮಾಡೋದು ಅನ್ನೋದನ್ನ ಇವರಿಂದ ನೋಡಿ ಕಲ್ತ್ಕೊಬೇಕು. ಯಾಕಂದ್ರೆ ನಾವು ಒಂದು ಆಡೋ ವಯಸ್ಸು ಅಂತ ಹೇಳ್ತಾರಲ್ಲ, ಆ ವಯಸ್ಸಲ್ಲಿ ಇದ್ದಾಗ ಹುಡುಗಾಟಕ್ಕೆ ಬಿಡ್ತೀವಿ ನಮಗೆ. ಸೊ ನಮ್ಗೇನು ಗೊತ್ತಾಗ್ತಿರಲಿಲ್ಲ. ಆ ಟೈಮಲ್ಲಿ ಬಂದು ನಮಗೆಲ್ಲ ಗೈಡ್ ಮಾಡ್ತಿದ್ರು. ಹಿಂಗೆಲ್ಲ, ಹಿಂಗೆ ಜೀವನ ಈ ಥರ ಕಂಡ್ರು, ಹಿಂಗೆ ಕಂಡ್ರು, ಅದು ಇದು ಅಪ್ಲೈ ಮಾಡ್ರು. ಸೊ ನಮ್ಗೆ ಹೇಳ್ತಾರಲ್ಲ, ಅವ್ರಿಗೆ ಇದು ಅನ್ನೋದು ಬ್ಲಡ್ಡಿಂಗನೇ ಬಂದಿರುತ್ತೆ ಅಂತ. ಹಾಗೆ ಟೀಚಿಂಗ್ ಅನ್ನೋದು ಅವರಿಗೆ ಬ್ಲಡ್ಡಿಂಗನೇ ಬಂದಿದೆ. ಸೊ ಕಂಬರಕ್ಕೆ ಹೋಗ್ತಾವನೆ ಯಶು. ಈಗ ನಾವಿಲ್ಲಿಂದ ಓಡ್ತಾ ಇದೀವಿ. ನೋಡಿ, ಇವನು ಇಲ್ಲಿಂದ ಬರ್ತಾ ಇದ್ದಾರೆ. ಈಗ ಸೀನ್ ಏನಪ್ಪ ಅಂತಂದ್ರೆ, ನಮ್ಮ ಪ್ರಜ್ವಲ ದೊಡ್ಡ ಮನ್ಸು ಮಾಡಿ ಕಾರಲ್ಲೇ ಬಿಡ್ತೀನಿ ಅಂತ ಕರ್ಕೊ ಹೋಗ್ತಾ ಇದ್ದಾರೆ. ಸೊ ನಮ್ಮ ಯಶುನ ಬಿಡೋಕೆ ಈಗ ಅವ್ರ ಊರ್ ಕಡೆಗೆ ನಾವು ಪಯಣ ಬೆಳೆಸ್ತಾ ಇದೀವಿ. ನೋಡಿ, ಇವನೇ ಕಾರ್ ಓಡಿಸ್ತಾವನೆ. ಬನ್ನಿ ಅಲ್ಲಿ ಅವ್ರ ಊರ ಹತ್ರ ಸಿಗ್ತೀವಿ. ಅದು ಯಶು ಆಲ್ಮೋಸ್ಟ್ ಇನ್ನೇನು ಮನೆ ಹತ್ರ ರೀಚ್ ಆಗಿದ್ದೀವಿ. ನೋಡಿ, ಹೋಗ್ತಾ ಇದೀವಿ. ರೋಡ್ ಬೇರೆ ಸರಿ ಇಲ್ಲ. ಹೋಗೋಣ. ಸೊ ಈಗ ಇವನು ಇಲ್ಲಿ ಬಂದ ತಿರ್ಗಿ ರಿಟರ್ನು. ಸೊ ಈಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 12:30 ಆಗಿದೆ. ಸೊ ಬನ್ನಿ, ಮನೆ ಹತ್ರ ಸಿಗ್ತೀನಿ. ಸೊ ಇವಾಗ ಮನೆ ಹತ್ರ ಬಂದು ಗಾಡಿ ನಿಲ್ಲಿಸ್ತೆ. ನೋಡಿ, ಆಗಲೇ ಚಾರ್ಜ್ ಮಾಡ್ತವ್ರೆ ನಿಂತ್ಕೊಂಡು. ಏನು ಮಾಡಲಿ, ಬರೋ ದಾರಿ ಲೇಟ್ ಆಗೋಯ್ತು ಅಂತ ಇವ್ರು ಕೇಳೋದೇ ಇಲ್ಲ. ಸೊ ಗೈಸ್, ನಿನ್ನೆ ರಾತ್ರಿ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ತುಂಬ ಲೇಟ್ ಆಗಿದ್ದ ಕಾರಣ ಬಂದಾಗೆ ಮಲಗಿಬಿಟ್ಟಿದ್ದೆ. ಸೊ ಈಗ ಜಸ್ಟ್ ಇದ್ದೆ.
ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.